ಕ್ಯಾನ್ಸರ್ನ ಟ್ರೀಟ್ ಮಾಡಬಹುದಾ? ಕ್ಯಾನ್ಸರ್ ಟ್ರೀಟೇಬಲ್ ಡಿಸೀಸಾ ಅಥವಾ ಅದನ್ನ ಟ್ರೀಟ್ ಮಾಡಕ್ ಆಗಲ್ಲ? ಓಕೆ. ಈಗ ಬೇಸಿಕಲಿ ಇದಕ್ಕೆ ಒಂದೇ ವರ್ಡ್ನಲ್ಲಿ ಆನ್ಸರ್ ಮಾಡೋದು ಕಷ್ಟ. ಕ್ಯಾನ್ಸರ್ನಲ್ಲಿ ಸ್ಟೇಜಸ್ ಇದ್ದಾವೆ. ಹೌದು. ಓಕೆ. ಯಾವುದೇ ಬಾಡಿ ಕ್ಯಾನ್ಸರ್ ನಾವು ತಗೊಂಡ್ರು ಕೂಡ, ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಇರ್ಬೋದು, ವೇರಿಯಸ್ ಆರ್ಗನ್ಸ್, ಎಲ್ಲೇ ಆಗಲಿ 4 ಸ್ಟೇಜಸ್ ಆಫ್ ಕ್ಯಾನ್ಸರ್ ಇರ್ತದೆ. ಇನ್ ಜನರಲ್ ಈಗ ಅಂದ್ರೆ ಕ್ಯಾನ್ಸರ್ ಸಬ್ಜೆಕ್ಟ್ ಆಸ್ ಸಚ್ ಇಸ್ ಅ ಸಿ. ಸೊ ಐ ಡೋಂಟ್ ವಾಂಟ್ ಟು ಜನರಲೈಸ್, ಬಟ್ ಸ್ಟೇಜ್ 1, 2 ಮತ್ತೆ 3 ಇದ್ರೆ ಅದು ಕಂಪ್ಲೀಟ್ಲಿ ಕ್ಯೂರ್ ಆಗುವಂಥದ್ದು. ಸ್ಟೇಜ್ 1 and 2, 1 to 3, 1 to 3, 1 to 3. ಫೋರ್ತ್ ಸ್ಟೇಜ್ ಇದ್ರೆ, 4ನೇ ಸ್ಟೇಜ್ ಇದ್ರೆ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ದ ಫೈನಲ್ ಸ್ಟೇಜ್. ಸೊ ಒಂದು ಪೇಷಂಟ್ ಯಾವ ಸ್ಟೇಜ್ ನಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅನ್ನೋ ಡಿಪೆಂಡಿಂಗ್ ಆನ್ ದ್ಯಾಟ್ ಅವ್ರು ಕ್ಯೂರ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಹೇಳಿ ಡಿಸೈಡ್ ಮಾಡ್ಬೋದು. ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ಡಿಕ್ಟಮ್ ಈಸ್ ಅರ್ಲಿ ಡಯಾಗ್ನೋಸಿಸ್ ಲೀಡ್ಸ್ ಟು ಕ್ಯೂರೇಬಲ್ ಕ್ಯಾನ್ಸರ್. ಆ ಥರ ಕ್ಯಾನ್ಸರ್ may not be preventable sometimes, but if detected early it can be cured. ಸೊ ಈಗ ಕ್ಯಾನ್ಸರ್, ಗಾಡ್ ಫಾರ್ಬಿಡ್ ನಮಗೆ ಕ್ಯಾನ್ಸರ್ ಆಯ್ತು, ನನಗೆ ಕ್ಯಾನ್ಸರ್ ಆಯ್ತು ನಾಳೆ, ಅಂಡ್ ಲಕಿಲಿ ಅರ್ಲಿ ಡಿಟೆಕ್ಷನ್ ಆಯ್ತು, ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಅದು ಆ ಮೊಮೆಂಟ್ಗೆ ಅವ್ರ ಆ ಟೈಮ್ಗೆ ಕ್ಯಾನ್ಸರ್ ಟ್ರೀಟ್ ಮಾಡಾಯ್ತು. ಅದೇ ಕ್ಯಾನ್ಸರ್ ಮತ್ತೆ ವಾಪಸ್ ಹುಟ್ಟಿ ಬರುತ್ತಾ, ಅವ್ರ ಮತ್ತೆ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಪೇಷಂಟ್ಸ್ ಅಲ್ಲಿ? ಈಗ ಹೇಗಿದೆ, ಕೆಲವೊಬ್ರು ಅನ್ಕೊಂಡ್ಬಿಡ್ತಾರೆ, ಅಂದ್ರೆ ಒಂದ್ಸಲ ಗುಣ ಆದ ನಂತರ ಇದು ಯಾವತ್ತು ವಾಪಸ್ ಬರೋದೇ ಇಲ್ಲ ಅಂತ. ಅಥವಾ ದೇರ್ ಈಸ್ ಅದರ್ ಎಕ್ಸ್ಟ್ರೀಮ್ ಆಫ್ ಪಾಪ್ಯುಲೇಷನ್, ಅವ್ರಿಗೆ ಏನ್ ಅನ್ಸ್ತದೆ ಇದು ಯಾವತ್ತು ಗುಣನೇ ಆಗೋದಿಲ್ಲ ಅಂತ ಹೇಳಿ. ಬೋತ್ ಆರ್ ರಾಂಗ್. ಓಕೆ. ಸೊ ಒನ್ಸ್ ಅಗೇನ್ ವಿ ವಿಲ್ ಕಮ್ ಬ್ಯಾಕ್ ಟು ದ ಸ್ಟೇಜ್ ಆಫ್ ದ ಕ್ಯಾನ್ಸರ್. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಫಸ್ಟ್ ಸ್ಟೇಜ್ ನಲ್ಲಿ ವಾಪಸ್ ಬರೋ ಸಾಧ್ಯತೆ ಅರೌಂಡ್ 5% ಇರ್ತದೆ. ಸೆಕೆಂಡ್ ಸ್ಟೇಜ್ ನಲ್ಲಿ ಅರೌಂಡ್ 15% ಇರ್ತದೆ. ಥರ್ಡ್ ಸ್ಟೇಜ್ ನಲ್ಲಿ ಇದ್ರೆ 50% ಇರ್ತದೆ. ಒನ್ಸ್ ಅಗೇನ್ ದಿಸ್ ಇಸ್ ಅ ರಫ್ ನಂಬರ್ಸ್, ಆವರೇಜ್ ನಂಬರ್ಸ್ ಬೇರೆ ಬೇರೆ ಕ್ಯಾನ್ಸರ್ ನಲ್ಲಿ ಕನ್ಸಿಡರ್ ಮಾಡಿದಾಗ. ಸೊ ಒನ್ಸ್ ಅಗೇನ್ ವಾಪಸ್ ಬರೋ ರಿಸ್ಕ್ ಕೂಡ ಯಾವ ಸ್ಟೇಜ್ ನಲ್ಲಿ ನಿಮ್ದು ಡಯಾಗ್ನೋಸ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಯಾವುದೇ ಪೇಷಂಟಿಗೆ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಫಾಲೋ ಅಪ್ ಕೂಡ ಇಂಪಾರ್ಟೆಂಟ್. ಸೊ ಅದಾದ ನಂತರ ಬಹಳ ರಿಲ್ಯಾಕ್ಸ್ಡ್ ಆಗಿನೂ ಇರೋದು ಬೇಡ, ಬಟ್ ಎಟ್ ದ ಸೇಮ್ ಟೈಮ್ ಬಹಳ ಪ್ಯಾನಿಕ್ ಕೂಡ ಮಾಡೋದು ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ಓಕೆ. ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಸ್ಪೆಸಿಫಿಕಲಿ ವಿಶ್ವಾಸ್ ಸರ್, ಮೇಜರ್ ಕ್ಯಾನ್ಸರ್ಸ್ ಯಾವುದು, ಲೈಕ್ ಮೇಜರ್ ಕ್ಯಾನ್ಸರ್ಸ್ ಇಶ್ಯೂಸ್ ಕ್ರಿಯೇಟ್ ಮಾಡುವಂತ ಕ್ಯಾನ್ಸರ್ಸ್ ಯಾವುದು ನಮ್ಮ ಇಂಡಿಯಾದಲ್ಲಿ? ಓಕೆ. ಈಗ ಹೇಗಿದೆ, ಮೆನ್ ಅಂಡ್ ವಿಮೆನ್, ಹೆಣ್ಮಕ್ಳಲ್ಲಿ ಮತ್ತೆ ಗಂಡು ಮಕ್ಕಳಲ್ಲಿ. ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ, ವರ್ಲ್ಡ್ ನಲ್ಲಿ ಕೂಡ. ಹೌದಾ? ಸಿಮಿಲರ್ಲಿ ಮೇಲ್ಸ್ ನಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಸ್ ಲಂಗ್ ಕ್ಯಾನ್ಸರ್. ಓಕೆ. ಅದಾದ ನಂತರ ಒನ್ ಆಫ್ ದ ಮೋಸ್ಟ್ ಪ್ರಿವೆಂಟಬಲ್ ಕ್ಯಾನ್ಸರ್ಸ್ ಅಂತ ಹೇಳೋದಾದ್ರೆ ಓರಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಸೊ ಅಂದ್ರೆ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂದ್ರೇನು, ಇದಕ್ಕೆ ನಮ್ಗೆ ಸ್ಪೆಸಿಫಿಕ್ ಕಾರಣ ಗೊತ್ತು, ಈ ಕಾರಣದಿಂದ ಆಗ್ತದೆ ಅಂತಾನು ಗೊತ್ತು, ಆದ್ರೂ ಆ ಕಾರಣನ ನಮ್ಗೆ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಪೆಸಿಫಿಕಲಿ ಓರಲ್ ಕ್ಯಾನ್ಸರ್ ಹೈಲೈಟ್ ಮಾಡ್ತಿರೋದು, ಬಿಕಾಸ್ ಇಟ್ಸ್ ಅ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಹೇಳಿ. ಟೊಬ್ಯಾಕೊ ಕನ್ಸಂಪ್ಷನ್. ಹೌದು. ಸೊ ರಫ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಅಂಡ್ ಓರಲ್ ಕ್ಯಾನ್ಸರ್, ಇವು ಮೂರರ ಬಗ್ಗೆ ದೀಸ್ ಆರ್ ದ 3 ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ. ಓಕೆ.